Hello everyone, this is SP2B online classes for 10th standard NCERT and CBSE, and these are very special classes for SSLC 2021 examinations for MCQs, mathematics MCQs. So in the last session we had discussed regarding the MCQs related to quadratic equations. So in today's session also we will be going with the continued version of the same quadratic equations for SSLC 2021 examinations. Right. So here are some very important questions I have pulled. Right, first questions ಅನ್ನು pull ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು questions ಚೆನ್ನಾಗಿದೆ. ಥಿಯರಿ ಕೇಳಿಸ್ಕೊಳ್ಳಿ, ಕ್ವೆಶ್ಚನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಆನ್ಸರ್ಗೆ ನಾನು ಹೇಗೆ ರೀಚ್ ಆಗ್ತೀನಿ ನೋಡ್ಕೊಳ್ಳಿ. ಸೇಮ್ ಥಿಂಗ್ ಯು ಹ್ಯಾವ್ ಟು ಡೂ ಇನ್ ಯುವರ್ ಎಕ್ಸಾಮಿನೇಷನ್. ರೈಟ್, ಓಕೆ. If the sum of squares of two consecutive even numbers, so even numbers are those numbers which are divisible by 2 are called as even numbers. Okay, sum of squares of two consecutive even numbers ಅಂತ ಹೇಳ್ತಾರೋದ್ರಿಂದ ಆ even numbers consecutive ಆಗಿದೆ ಅಂತ ಹೇಳ್ತಾನೆ. consecutive ಅಂದ್ರೆ ಒಂದಾದ್ಮೇಲೆ ಒಂದು ಬರುವಂತ consecutive even numbers. ಸೊ ಆ ಎರಡು even numbers ಅನ್ನು ತಗೊಂಡು ನೀವು ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ sum of the squares of two consecutive even numbers ಅಂತ ಹೇಳ್ತಾ ಇದ್ದಾನೆ. ಸೊ ಎರಡು ಕಾನ್ಸಿಕ್ಯೂಟಿವ್ even numbers ಅನ್ನು ತಗೊಂಡು ಸ್ಕ್ವೇರ್ ಮಾಡಿ ನೀವು ಆಡ್ ಮಾಡಿದ್ರೆ ಅದರ ಸಮ್ 100 ಬರುತ್ತೆ. ಸೊ ಹೀಗಿರಬೇಕಾದ್ರೆ ಫೈಂಡ್ ದ ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಅಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ, 4 and 6, 8 and 10, 10 and 12 ಈ ಥರ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಎರಡೂ ಈವನ್ ನಂಬರ್ ಕಾಂಬಿನೇಷನ್ ಅಂತ ಇದೆ. ಸೊ ಹಾಗಾಗಿ ಡೈರೆಕ್ಟಾಗಿ ಗೆಸ್ ಮಾಡೋಕ್ಕಾಗಲ್ಲ ಈ ಪ್ರಾಬ್ಲಮ್ನ. ಲೆಟ್ ಅಸ್ ಗೆಟ್ ಇನ್ ಟು ದಿಸ್. Sum of the squares of two consecutive even numbers. So style of guessing ಹೇಗಿರಲಿ, ಒಂದು ನಂಬರ್ x ಆಗಿರಲಿ, ಇನ್ನೊಂದು ನಂಬರ್ x plus 2 ಆಗಿರಲಿ. ಸೊ ದಿಸ್ ಇಸ್ ದ ಸ್ಟೈಲ್ ಆಫ್ ಗೆಸ್ಸಿಂಗ್. ಸರ್ ಅಕಸ್ಮಾತ್ ಆಡ್ ನಂಬರ್ಸ್ ಏನಾದರೂ ಕೊಟ್ಟರೆ ಯಾವ ಥರ ಮಾಡಬೇಕು, ಆಡ್ ನಂಬರ್ಸ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಏನಾದರೂ ಕೊಟ್ಟರೆ ಅವಾಗಲೂ ಗೆಸ್ಸಿಂಗನ್ನು ನೀವು ಈ ಥರನೇ ಮಾಡ್ಕೊಬೇಕು. x and x plus 2 ಅಂತಲೇ ತಗೊಬೇಕು. ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್, ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂತ ಏನಾದರೂ ಕೊಟ್ಟರೆ x and x plus 1 ಅಂತ ಗೆಸ್ ಮಾಡಬೇಕು. ರೈಟ್. ಸೊ ಎರಡು ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಇದೆ, ಇವೆರಡನ್ನು ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಸೊ x plus 2 ಹೋಲ್ ಸ್ಕ್ವೇರ್ ಈಸ್ 100 ಅಂತ ಹೇಳ್ತಾ ಇದ್ದಾರೆ. ಸೊ x square plus x plus 2 ಹೋಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ a plus b ಹೋಲ್ ಸ್ಕ್ವೇರ್. ಸೊ x square plus 2 square plus 2 into x into 2 is equal to 100 ಆಗುತ್ತೆ. So 1x square plus 1x square is 2x square plus 2 square is 4 plus 2 into x into 2 is 4x is equal to 100. So 2x square plus 4x plus 4 minus 100 na transpose ಮಾಡ್ಕೊಳ್ಳಿ, it is equal to 0. So 2x square plus 4x plus 4 minus 100 is minus 86 is equal to 0. We can take 2 as common. So x square plus 2x minus 2 4s are 8, 9 to 8s are 16 is equal to 0. So x square plus 2x minus 48 is equal to 2 ಬಂದು 0 ಕೆಳಗಡೆ ಕೂತ್ಕೊಳ್ಳುತ್ತಿಲ್ಲ. ಸೊ 0 by 2 is 0. ಸೊ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ಕಿದೆ. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ನೀವೇನು ಮಾಡಿ ಆಪ್ಷನ್ಸ್ ಅನ್ನೇ ಹಾಕ್ತಾ ಹೋಗಿ. ಈಗ ಫಾರ್ ಎಕ್ಸಾಂಪಲ್ 4 and 6 ಅಂತ ಹೇಳಿದಾನೆ. ಸೊ 4 ಹಾಕ್ಬಿಟ್ಟು ನೋಡಿ. ಸೊ LHS should become equal to RHS. 4 square is 4 ಹಾಕ್ಬೋದು. x is equal to 4 and 6 ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ. 4 ಹಾಕ್ಬಿಟ್ಟು ನೋಡಿ, x square is 4 square ಆಗುತ್ತೆ. 16 plus 2 into x ಅಂತಂದ್ರೆ 4, right, minus 48 is equal to 0 ಆಗುತ್ತೆ. ಸೊ 16 plus 2 4s are 8 minus 48 is equal to 0. ಸೊ 16 plus 8 is 24 minus 48 is equal to 0 ಆಗುತ್ತೆ. ಸೊ ಇದು ಆಪ್ಷನ್ ಆಗಲ್ಲ, 4 and 6 ಆಗಲ್ಲ. ಸೊ ಇದೇ ತರ ಸೆಕೆಂಡ್ ಆಪ್ಷನ್ 8 and 10 ಅಂತ ಇದೆ. ಸೊ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ x is equal to 8, ರೈಟ್, ಈ ಈಕ್ವೇಷನ್ ಗೆ. ಸೊ x ಸ್ಕ್ವೇರ್ ಎಷ್ಟಾಗುತ್ತೆ, 8 ಸ್ಕ್ವೇರ್ plus 2 into 8 minus 48 is equal to 0. 8 square is 64 plus 8 2s are 16 minus 48 ಆಗುತ್ತೆ. ಸೊ 4 plus 6 is 10, 7 8 80 ಆಗುತ್ತೆ. minus 80 minus 48 is not equal to 0. ಸೊ ಹಾಗಾಗಿ 8 ಕೂಡ ಆಪ್ಷನ್ ಆಗೋದಿಲ್ಲ. ಸೊ ಯು ಟ್ರೈ ಫಾರ್ ಅನದರ್ ಒನ್. 10 and 12 ಅಂತ ಇದೆ, ಮೇ ಬಿ ಅದು ಆನ್ಸರ್ ಆಗುತ್ತೆ. ಯಾಕಂದ್ರೆ 4ನೇ ಆಪ್ಷನ್ ನನ್ ಆಫ್ ದಿಸ್ ಇದೆ. ರೈಟ್, ಈ ಥರ ಆನ್ಸರ್ನೇ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಹಾಕಿ LHS
equation. Quadratic equation x square minus 8x plus 12 is equal to 0 ಅಂತ ಈ quadratic equation ನೇಚರ್ ಆಫ್ ದ ರೂಟ್ಸ್ ನ ಹೇಳಿ ಅಂತ ಹೇಳ್ತಾ ಇದ್ದಾನೆ. ಸೊ ನೇಚರ್ ಆಫ್ ದ ರೂಟ್ಸ್ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ 4 ತರ ನೇಚರ್ ಆಫ್ ದ ರೂಟ್ಸ್ ಇರುತ್ತೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ. ಸೊ ಅದರಲ್ಲಿ ಇದಕ್ಕೆ ಏನು ನೇಚರ್ ಇದೆ ಡಿಸೈಡ್ ಮಾಡಿ. ಸೊ ಯಾವುದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ನೇಚರ್ ಆಫ್ ದ ರೂಟ್ಸ್ ಹೇಗಿರುತ್ತೆ ಅಂತ ಡಿಸೈಡ್ ಮಾಡೋರು ಯಾರು ಅಂತಂದ್ರೆ ಇಟ್ ಇಸ್ ದ ಫ್ಯಾಕ್ಟರ್ ಕಾಲ್ಡ್ ಡಿಸ್ಕ್ರಿಮಿನೆಂಟ್. ಸೊ ಎ ವ್ಯಾಲ್ಯೂ ಎತ್ಕೊಂಡ್ಬಿಡಿ ಇಲ್ಲಿ. ಎ ಇಸ್ 1, b is -8 and c is equal to 12. So discriminant is given by b square minus 4ac. So discriminant is equal to b square ಅಂತಂದ್ರೆ -8 whole square minus 4 into a ಅಂತಂದ್ರೆ 1, c ಅಂತಂದ್ರೆ 12. So discriminant is equal to 8 square is 64 minus 4 plus 12. So discriminant is equal to 4 plus 2 is 8, 6 plus 1 is 7 minus 4 ಆಗುತ್ತೆ. So discriminant is equal to 74. So 74 ಅಂತಂದ್ರೆ it's a number which is greater than 1 and not a perfect square. So ಹಾಗಾಗಿ roots ಏನಾಗಿರುತ್ತೆ, roots will be discriminant is 74. ಯಾವ ತರ ಇದೆ ನಂಬರ್ ಅದು ಅಂದ್ರೆ it is greater than 0, right, but not a perfect square, right. 74 perfect square ಆಗಲ್ಲ, right. ಹಾಗಾಗಿ ಈ ರೂಟ್ಸ್ discriminant 74 ಬಂದಿರೋದ್ರಿಂದ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ರೂಟ್ಸ್ ರಿಯಲ್ ಆಗಿರುತ್ತೆ, ಡಿಸ್ಟಿಂಕ್ಟ್ ಆಗಿರುತ್ತೆ ಮತ್ತೆ ಇರ್ರಾಷನಲ್ ಆಗಿರುತ್ತೆ. ಹೆನ್ಸ್ ದ ರೂಟ್ಸ್ ಆರ್ ರಿಯಲ್, ಡಿಸ್ಟಿಂಕ್ಟ್ ಅಂಡ್ ಇರ್ರಾಷನಲ್. ಆಪ್ಷನಲ್ ಇರುತ್ತೆ, ನೋಡ್ಬಿಟ್ಟು ನೀವು ಮಾಡಬೇಕಾಗುತ್ತೆ. ಓಕೆ, ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. If m and n are the roots of the equation, ax square plus bx plus c is equal to 0. ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ ಇಲ್ಲಿ, ಇದರ ರೂಟ್ಸ್ ಎರಡಿದೆ, ಒಂದು m ಇನ್ನೊಂದು n ಅಂತ. ಸೊ ಹೀಗಿರಬೇಕಾದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಪ್ಲಸ್ 2mn ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಪ್ಲಸ್ 2mn ವ್ಯಾಲ್ಯೂ ಕಂಡುಹಿಡಿಯಿರಿ. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಒಂದು ರೂಟ್ m ಇನ್ನೊಂದು ರೂಟ್ n ಆಗಿದ್ದರೆ ಈ ಲೀನಿಯರ್ ಈಕ್ವೇಷನ್ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ, m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಪ್ಲಸ್ 2mn ಅಷ್ಟರದ್ದು ನೀವು m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡ್ಕೊಂಡು mn ವ್ಯಾಲ್ಯೂ ಕಂಡುಹಿಡ್ಕೊಂಡು ಆಮೇಲೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋದ್ರ ಬದಲು ಆ ಎಕ್ಸ್ಪ್ರೆಷನ್ ಬೇರೆ ಯಾವುದಾದ್ರೂ ಎಕ್ಸ್ಪ್ರೆಷನ್ಗೆ ಈಕ್ವಲ್ ಆಗಿದೆಯಾ, ಅದು ಐಡೆಂಟಿಟಿನಾ ಒಂದ್ಸರಿ ನೋಡ್ಕೊಳ್ಳಿ. ಸೊ ಇಲ್ಲಿ ಇದು ನೋಡಿದ್ರೆ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಫಾರ್ಮ್ ಅಲ್ಲಿ ಇದೆ, ವಿಚ್ ಕ್ಯಾನ್ ರಿಟನ್ ಆಸ್ a ಪ್ಲಸ್ b ಹೋಲ್ ಸ್ಕ್ವೇರ್. ಸೊ ಇಟ್ಸ್ ನಥಿಂಗ್ ಬಟ್ ನೋಡೋದಕ್ಕಿದು m ಪ್ಲಸ್ n ಹೋಲ್ ಸ್ಕ್ವೇರ್ ತರ ಇದೆ. ಸೊ ನಿಮಗೆ ಸಮ್ ಆಫ್ ದ ರೂಟ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಸ್ಕ್ವೇರ್ ಮಾಡಿದ್ರೆ ನಥಿಂಗ್ ಬಟ್ ಇದ್ರ ವ್ಯಾಲ್ಯೂ ಡೈರೆಕ್ಟ್ ಆಗಿ ಸಿಗುತ್ತೆ ನಿಮಗೆ, ರೈಟ್. ಸೊ ಸಮ್ ಆಫ್ ದ ರೂಟ್ಸ್ ಫಾರ್ಮುಲಾ ಏನು, sum is equal to m plus n is equal to minus b by a. So m plus n is equal to minus b ಅಂತಂದ್ರೆ minus b ನೇನೆ, a ಅಂತಂದ್ರೆ a ನೇನೆ. So m plus n is minus b by a ಅಂದ್ರೆ m plus n whole square ಏನಾಗುತ್ತೆ, minus b by a whole square ಗೆ ಈಕ್ವಲ್ ಆಗುತ್ತೆ, ರೈಟ್. ಸೊ minus b by a ಅಂತಂದ್ರೆ it is b square by a square ಅಷ್ಟೇ. So minus b into minus b is plus b square, a into a is a square. So what is the value of m plus n whole square on that? It is b square by a square, right? So ಹುಷಾರಾಗಿರಬೇಕು, right. It's a shortcut ನಾನು ಹೇಳಿದ್ದೀನಿ ನಿಮಗೆ. Okay. If x by 16 minus 4 by x is equal to 0, x by 16 minus 4 by x is equal to 0 ಆದರೆ then find the value of x ಅಂತ ಕೇಳ್ತಾರೆ. So x value plus or minus 3 plus or minus 8 plus or minus 16 plus or minus 4 ನಾಲ್ಕರಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾನೆ. ಸೊ ಅದನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಈ ಎಂಟೈರ್ ಥಿಂಗ್ ತೆಗೆದುಬಿಟ್ಟು ಟ್ರಾನ್ಸ್ಪೋಸ್ ದಿಸ್ ಟು RHS. ಸೊ ಅವಾಗ ಏನಾಗುತ್ತೆ, x by 16 is equal to 4 by x ಆಗುತ್ತೆ. x into x is x square is equal to 16 into 4 ಆಗುತ್ತೆ. ಸೊ when you take square root on both sides, square root cancel ಆಗುತ್ತೆ. x is equal to square root of 16 ಕೂಡ perfect square, 4 ಕೂಡ perfect square. 16 ಆಚೆ ಬಂದ್ರೆ that is square root of 16 is 4 and square root of 4 is 2. So that is plus or minus. So x is equal to plus or minus, right, 4 2s are, it is 8. So
ಸೊ ಆನ್ಸರ್ಸ್ ಅಲ್ಲಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ರೈಟ್. Okay, let us move on to the next one. If x square plus y square is equal to 17, the value ಕೊಟ್ಟಿದ್ದಾನೆ, x square plus y square is 17 ಅಂತ ಹೇಳ್ತಾ ಇದ್ದಾನೆ. ಮತ್ತೆ xy is 14, 14 ಅಲ್ಲ 4 ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಹೀಗಿರಬೇಕಾದ್ರೆ x by y plus y by x ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾನೆ. ರೈಟ್. So very simple. ಇದಕ್ಕೆ we'll take the LCM. Let us see what it comes. So x ಮತ್ತೆ y LCM ಏನಾಗುತ್ತೆ, xy ಆಗುತ್ತೆ over x by y into xy is x square plus y by x into xy ಅಂತಂದ್ರೆ it is y square. So x square plus y square value ಅವನಿಗೆ ಕೊಟ್ಟಿದ್ದಾನೆ, that is 17. xy value ಅವನಿಗೆ ಕೊಟ್ಟಿದ್ದಾನೆ, that is 4, that is 17 by 4 is the answer. Yeah, option B ನಲ್ಲಿ ಆನ್ಸರ್ ಇದೆ ಇದಕ್ಕೆ. Okay. Sum of a number, next question. Sum of a number and its reciprocal is 17 by 4. Find the number. ಒಂದು ನಂಬರ್ ಇದೆ, ಆ ನಂಬರು ಮತ್ತೆ ಅದರ ರೆಸಿಪ್ರೋಕಲ್ ನೀನು ಆಡ್ ಮಾಡಿದ್ರೆ, ನಂಬರ್ x ಅಂತ ನೀವು ಅಂದ್ಕೊಂಡ್ರೆ ಅದರ ರೆಸಿಪ್ರೋಕಲ್ 1 by x ಆಗಿರುತ್ತೆ. ಒಂದು ನಂಬರು ಮತ್ತು ಅದರ ರೆಸಿಪ್ರೋಕಲ್ ನ ಆಡ್ ಮಾಡಿದ್ರೆ you will get 17 by 4. Find the number ಅಂತ ಹೇಳ್ತಾರೆ. ಸೊ ಆ ನಂಬರ್ ಗೊತ್ತಿಲ್ಲ ನಮಗೆ, so let us guess the number. Let the number be x. Right, ಅದರ ರೆಸಿಪ್ರೋಕಲ್ 1 by x ಆಗಿರುತ್ತೆ, which is equal to 17 by 4. Right, ಇದನ್ನು ಹೇಳ್ತಾ ಇರೋದು sum of a number and its reciprocal is 17 by 4. Find the number. Options ಕೊಟ್ಟಿದ್ದಾರೆ 4, 1 by 4, 5 ಅಂತ. Right, let's see. So x ಕೆಳಗಡೆ 1 ಇದೆ ಅಂತ understood. 1 and x LCM is x. X by 1 into x is x square plus 1 by x into x is 1 is equal to 17 by 4. Let us go with cross multiplication. 4 into x square plus 1 is equal to 17x. 4 into x square is 4x square plus 4 one side is 4 is equal to 17x. 17x transpose ಮಾಡ್ಕೊಳ್ಳಿ. 4x square minus 17x plus 4 is equal to 0. This is the quadratic equation we have got. ಏನು ಕಾಮನ್ ಸಿಗೋದಿಲ್ಲ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ 1 ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ, that should be equal to 0. ಯಾವ ಆಪ್ಷನ್ ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಿಮಗೆ LHS RHS ಈಕ್ವಲ್ ಆಗುತ್ತೆ, ಅದೇ ಆ ಈಕ್ವೇಷನ್ ಸೊಲ್ಯೂಷನ್ ಆಗಿರುತ್ತೆ. ರೈಟ್. ಏನಕ್ಕೆ ಸೊಲ್ಯೂಷನ್ ಆಗಿರುತ್ತೆ ಅಂದ್ರೆ ಆ ನಂಬರ್ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಒಂದು ರೂಟ್ ಆಗಿರುತ್ತೆ, ಅಥವಾ ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಒಂದು 0 ಆಗಿರುತ್ತೆ. ರೈಟ್. ಎನಿವೆ, if m and n are the roots of the equation, m and n are the roots of the equation, right? Okay, board clean ಮಾಡೋಣ. Yeah. Let us get to the next problem. If m and n are the roots of the equation, 2x square minus 5x plus 3 is equal to 0. ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ. ಇದರ ಎರಡು ರೂಟ್ಗಳಿದಾವೆ, ಒಂದು m ಇನ್ನೊಂದು n. Okay, one of the root is m, another root is n. ಎರಡು ರೂಟ್ ಇದೆ. ಹೀಗಿರಬೇಕಾದ್ರೆ find the value of m square n plus mn square ಅಂತ ಹೇಳ್ತಾರೆ. m square n plus mn square ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಇದು ಹೇಗಿದೆಯೋ ಹಾಗೆ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಸೊ ಇದನ್ನ ಸಮ್ ಆಫ್ ದ ರೂಟ್ಸ್ ಮತ್ತು ಪ್ರಾಡಕ್ಟ್ ಆಫ್ ದ ರೂಟ್ಸ್ಗೆ ನಾವು ಕನ್ವರ್ಟ್ ಮಾಡ್ಕೊಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ರೈಟ್. ಓಕೆ, ಫಸ್ಟ್ ಸಮ್ ಪ್ರಾಡಕ್ಟ್ ಕಂಡುಹಿಡ್ಕೊಂಡು ಇದೆ. a is equal to 2, b is equal to minus 5, c is equal to 3. Sum of roots is equal to m plus n is equal to minus b by a. So that is b is minus 5, so that becomes minus of
minus of minus 5 by a is 2, so we have got sum of the roots, that is minus into minus is 5 by 2, sum of the roots ready there. So product of roots is mn, which is equal to c by a. So c by a ಅಂತಂದ್ರೆ 3 by 2 ಆಗುತ್ತೆ, 3 by 2. So 3 by 2 is the product of the roots. So m plus n ready ಇದೆ, mn ready ಇದೆ. So ನೀವು ಇದನ್ನ sum and product ಆಗಿ ಕನ್ವರ್ಟ್ ಮಾಡ್ಕೊಬೇಕು. So m square n plus mn square can be written as, ಇಲ್ಲಿ this can be written as mn ಕಾಮನ್ ತಗೊಂಡ್ರೆ ಉಳಿಯೋದೇನಿಲ್ಲ, mn ಕಾಮನ್ ತಗೊಂಡ್ರೆ ಉಳಿಯೋದೇನಿಲ್ಲ, ಇಲ್ಲಿ m ಉಳ್ಕೊಳ್ಳುತ್ತೆ, ಪ್ಲಸ್ ಇಲ್ಲಿ mn ಕಾಮನ್ ತಗೊಂಡ್ರೆ ಇಲ್ಲಿ n ಉಳ್ಕೊಳ್ಳುತ್ತೆ. So it is mn ಅಂತಂದ್ರೆ it is nothing but 3 by 2 into m plus n ಅಂತಂದ್ರೆ it is nothing but 5 by 2, right? So 3 5s are 15 by 2 2s are, it is 4. So what is the value of m square n plus mn square? It is 15 by 4. So answer is okay, yeah, B option only answer is there. Okay, product of the age of a child, product of the age of a child 5 years ago with his age 9 years after is 15. ಯಾವುದೋ ಒಂದು ಮಗು ಇದೆ, ಆ ಮಗುದ ಪ್ರೆಸೆಂಟ್ ಏಜ್ ನಾವು ಎಕ್ಸ್ ಅಂತ ಅಂತೀವಿ. ಆ ಮಗುದ ಪ್ರೆಸೆಂಟ್ ಏಜ್ ಇಟ್ ಈಸ್ ಎಕ್ಸ್ ಇಯರ್ಸ್ ಅಂತ ನಾವು ಅನ್ಕೊಳ್ಳೋಣ, ರೈಟ್? ಈಗ ಆ ಮಗುದ ಏಜ್ 5 years ಎಗೋ ಎಷ್ಟಿತ್ತು? ಸೊ ಇಟ್ ವಾಸ್ ಎಕ್ಸ್ ಮೈನಸ್ 5 years ಎಗೋ ಎಕ್ಸ್ ಮೈನಸ್ 5 and his age 9 years after, present age ಗೆ 9 years ನ ಆಡ್ ಮಾಡ್ಕೊಬೇಕು, ರೈಟ್? ಸೊ that becomes x plus 9. ಸೊ ಒಂದು ಮಗು ಏಜ್ 5 ವರ್ಷದ ಹಿಂದೆ ಮತ್ತೆ ಒಂದು ಮಗುದ ಅದೇ ಮಗುದ ಏಜ್ 9 ವರ್ಷ ಆದ್ಮೇಲೆ ಏಜ್ ಏನಿದೆ ಅವೆರಡರದ್ದು ಪ್ರಾಡಕ್ಟ್ ನ ಮಾಡಿದ್ರೆ 15 ಆನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ, ರೈಟ್? ಸೊ ಫೈಂಡ್ ದಿಸ್ ಪ್ರೆಸೆಂಟ್ ಏಜ್ ಅಂತ ಹೇಳ್ತಾರೆ. ಸೊ ನಥಿಂಗ್ ಬಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದ ಬೈನೋಮಿಯಲ್ಸ್. x into x is x square, x into plus 9 is plus 9x, minus 5 into x is minus 5x, minus 5 into plus 9x 45. So it is minus 45 is equal to 15. So x square plus 9x minus 5x is plus 4x minus 45 plus 15 transpose of that, minus 15 is equal to 0. So x square plus 4x minus 45 minus 15 is, right, minus 60 is equal to 0. So this is the quadratic equation we have got. So a quadratic equation in ಸಿಕ್ಕಿದೆ ನಮಗೆ, ಅದಕ್ಕೆ ನೀವು ಫಸ್ಟ್ ಆಪ್ಷನ್ ಅಲ್ಲಿ 4 years ಅಂತ ಇದೆ, 4 ನ x ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ LHS RHS ಈಕ್ವಲ್ ಆಗುತ್ತಾ ನೋಡಿ. ಸೆಕೆಂಡ್ ಆಪ್ಷನ್ 6 years ಅಂತ ಇದೆ, x ಜಾಗದಲ್ಲಿ 6 ನ ಸಬ್ಸ್ಟಿಟ್ಯೂಟ್ ಮಾಡಿ LHS RHS ಈಕ್ವಲ್ ಇದೆ ಅಂತ ನೋಡಿ. ಯಾವುದೋ ಒಂದು ಆನ್ಸರ್ಗೆ ಖಂಡಿತ LHS RHS ಈಕ್ವಲ್ ಆಗುತ್ತೆ, ಯಾವುದಕ್ಕಾಗುತ್ತೆ ಅದೇ ರೈಟ್ ಆಪ್ಷನ್. Okay, right. So beautiful problem ಇದೆ ಈಗ. Let us get into this. If usual speed of a passenger train is increased by 5 km per hour ಅಂತ ಹೇಳ್ತಾರೆ. ಯಾವುದೋ ಒಂದು ಪ್ಯಾಸೆಂಜರ್ ಟ್ರೈನ್ ಇದೆ, ಅದರ ಒಂದು ಯೂಶುವಲ್ ಸ್ಪೀಡ್ಗಿಂತ ಅದರ ಸ್ಪೀಡ್ನ ಬೈ 5 km per hour ಜಾಸ್ತಿ ಮಾಡ್ತಾರೆ, ರೈಟ್? ಮಾಡಿದಾಗ ಇಟ್ ಟೇಕ್ಸ್ 2 hours less in covering a distance of 300 kilometers. ಹೀಗಿರಬೇಕಾದ್ರೆ find its usual speed ಅಂತ ಹೇಳ್ತಾನೆ. So options, right, one is 25 km per hour, ಎರಡನೇ ಆಪ್ಷನ್ 20 km per hour, ಥರ್ಡ್ ಆಪ್ಷನ್ 30 km per hour. ಈ ತರ ಇದೆ. ನಾಲ್ಕನೇ ಆಪ್ಷನ್ none of these ಅಂತ ಇದೆ. Let us get into the problem. So if usual speed of the passenger train is increased by 5 km per hour ಅಂತ ಹೇಳ್ತಾನೆ. So usual speed of the train ಗೊತ್ತಾ ನಿಮಗೆ? ಗೊತ್ತಿಲ್ಲ. So we have to guess it, right? Let the usual speed of the train be x km per hour ಅಂತ ತಗೊಳ್ಳೋಣ, right? ಈಗ it is covering a distance of 300 kilometers, 300 km ಡಿಸ್ಟೆನ್ಸ್ ನ ಕವರ್ ಮಾಡ್ತಾ ಇದೆ. ಹೀಗಿರಬೇಕಾದ್ರೆ x km per hour ಸ್ಪೀಡ್ ನಲ್ಲಿ 300 km ಡಿಸ್ಟೆನ್ಸ್ ಅನ್ನ ಕವರ್ ಮಾಡೋದಕ್ಕೆ ಅದು ಎಷ್ಟು ಟೈಮ್ ಅನ್ನ ತಗೊಂತಾ ಇದೆ ಅನ್ನೋದನ್ನ ನೋಡ್ಕೊಬೇಕು. ಯಾಕೆ ಅಂತ ನಮಗೆ ಸ್ಪೀಡ್ ಕೊಟ್ಟಿದ್ದಾನೆ ಮತ್ತೆ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ನಮಗೆ ಟೈಮ್ ಬೇಕಿದೆ. ಲೆಟ್ ಅಸ್ ಕ್ಯಾಲ್ಕುಲೇಟ್ ಟೈಮ್. ಸೊ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಗೊತ್ತಿರೋ ವಿಚಾರ ನನಗೆ. ಸೊ ಡಿಸ್ಟೆನ್ಸ್ ಇಸ್ 300 by x hours.
300 by x is hours, some hours. ಈಗ ಏನು ಹೇಳ್ತಾನೆ, if usual speed of the passenger train is increased by 5 km/h ಅಂತ ಹೇಳ್ತಾನೆ. ಸೊ ಯೂಶುವಲ್ ಸ್ಪೀಡ್ ಇಸ್ x km/h, ಅದರ ಸ್ಪೀಡ್ ನ by 5 km/h ಏನು ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಸೊ ದಟ್ ಬಿಕಮ್ಸ್ ಸ್ಪೀಡ್ ಚೇಂಜ್ ಆಗುತ್ತೆ. ಈಗ ಸ್ಪೀಡ್ ಚೇಂಜ್ ಆಯಿತು ಅಂದರೆ x + 5 km/h ಆಗುತ್ತೆ. ಡಿಸ್ಟೆನ್ಸ್ ಚೇಂಜ್ ಆಗಲ್ಲ, ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ, ದಟ್ ಇಸ್ 300 km. ಸೊ ಟೈಮ್ ಏನಾಗುತ್ತೆ ಅವಾಗ ಅಂತ ಪ್ರಶ್ನೆ. ಸೊ ನಮ್ಮ ಪ್ರಕಾರ ಸ್ಪೀಡ್ ಜಾಸ್ತಿ ಆಗಿ ಡಿಸ್ಟೆನ್ಸ್ ಸೇಮ್ ಇದ್ದರೆ ಖಂಡಿತ ಟೈಮ್ ಕಮ್ಮಿ ಆಗುತ್ತೆ. ಹೌದಾ? ಡಿಸ್ಟೆನ್ಸ್ ಸೇಮ್ ಇದ್ದು ಸ್ಪೀಡ್ ಕಮ್ಮಿ ಆದರೆ ಟೈಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ರೈಟ್. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ರೈಟ್, ಈ ಟೈಮ್, ಓಕೆ, ಟೈಮ್ ಬರ್ಬಿಡ್ತೀನಿ ಮೇಲೆ. ಟೈಮ್ ಈಸ್ ಡಿಸ್ಟೆನ್ಸ್ ಬೈ ಸ್ಪೀಡ್, ದಟ್ ಈಸ್ 300 by x + 5 ಹವರ್ ಅಂತ ಬಂತು ನಮಗೆ. ಓಕೆ, ಸೊ ಇದು ಟೈಮ್ ಏನು, ಇದು ಟೈಮ್. ಬಟ್ ವೆನ್ ವಿ ಕಂಪೇರ್ ದ ಟೈಮಿಂಗ್ಸ್, ಇಲ್ಲಿ ಟೈಮ್ ಜಾಸ್ತಿ ಇದೆ ಯಾಕಂದರೆ ಸ್ಪೀಡ್ ಕಮ್ಮಿ ಇದೆ, ಇಲ್ಲಿ ಟೈಮ್ ಫ್ಯಾಕ್ಟರ್ ಕಮ್ಮಿ ಇದೆ ಯಾಕಂದರೆ ಸ್ಪೀಡ್ ಜಾಸ್ತಿ ಇದೆ. ಸೊ ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಡಿಫ್ರೆನ್ಸ್ ಇನ್ ಟೈಮ್ 2 hours ಬರುತ್ತೆ. ಡಿಫ್ರೆನ್ಸ್ ಇನ್ ಟೈಮ್ 2 hours ಬರುತ್ತೆ. ಸೊ therefore 300 by x minus 300 by x + 5 is equal to right 2 hours. See, ಇದನ್ನು ಇಟ್ಕೊಂಡು ನೀವು 25 ನ x ಜಾಗದಲ್ಲಿ ಹಾಕಿ ಡಿವೈಡ್ ಮಾಡಿ, x + 25 ನ ಇದು ಡಿವೈಡ್ ಮಾಡಿ, ಇದರಿಂದ ಇದು ಮೈನಸ್ ಮಾಡಿದಾಗ ಯಾವ ಆಪ್ಷನ್ಗೆ, ಇದಕ್ಕೋ ಯಾವ ಆಪ್ಷನ್ಗೆ ನಿಮಗೆ LHS is equal to 2 ಬರುತ್ತೆ, ಖಂಡಿತ ಅದೇ ಯೂಶುವಲ್ ಸ್ಪೀಡ್ ಆಫ್ ದ ಟ್ರೈನ್ ಆಗಿರುತ್ತೆ. ರೈಟ್, ಇಷ್ಟೇ ಮಾಡ್ಕೊಬೇಕಾಗಿರುತ್ತೆ. ನಿಮಗೆ ಗೊತ್ತಿದ್ರೆ ಡೈರೆಕ್ಟಾಗಿ ಇದನ್ನು ಬರ್ಕೊಬೋದು. ರೈಟ್, ನೀವು ಪಾರ್ಟ್ ಬಿ ಪ್ರಾಬ್ಲಮ್ಸ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಈ ಈಕ್ವೇಷನ್ನ ಡೈರೆಕ್ಟಾಗಿ ನೀವು ಬರ್ಕೋಬೋದು. ಬರ್ಕೊಂಡು ಆಪ್ಷನ್ಸ್ನ ಒಂದೊಂದೇ ತೆಗೆದು ಇದಕ್ಕೆ ಹಾಕಿ ಯಾವ ಆಪ್ಷನ್ಗೆ LHS RHS ಈಕ್ವಲ್ ಬರುತ್ತೆ, ದಟ್ ವಿಲ್ ಬಿ ದ ರೈಟ್ ಆಪ್ಷನ್. ರೈಟ್, ನೋಡೋಣ ಮುಂದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್? 4 ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಈ 4ರಲ್ಲಿ ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ ಅಂತ ಹೇಳ್ತಾರೆ. ಅಂದಮೇಲೆ 3 ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದೆ, ಯಾವುದೋ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿಲ್ಲ. ಯಾವುದದು ಅಂತ ಕೇಳ್ತಾರೆ. ಸೊ ಚೆಕ್ ಮಾಡೋಣ. 3x - 5x = x². ಚೆಕ್ ಮಾಡೋಣ ಇದನ್ನ. by 1. ಸೊ 1 and x LCM x ಆಗುತ್ತೆ. ರೈಟ್, 3x by 1 into x is 3x² minus 5x into x is 5 is equal to x² by 1. If you go with cross multiplication, x² into x is x³ is equal to 3x² minus 5 ಆಗುತ್ತೆ. ಸೊ ಇಟ್ಸ್ ಎ ಕ್ಯೂಬಿಕ್ ಈಕ್ವೇಷನ್. ಯಾಕೆಂದರೆ ವೇರಿಯಬಲ್ x ಡಿಗ್ರಿ ಹೈಯೆಸ್ಟ್ ಎಷ್ಟು ಬರ್ತಾ ಇದೆ, 3 ಬರ್ತಾ ಇರೋದ್ರಿಂದ ಇಟ್ ಈಸ್ ಎ ಕ್ಯೂಬಿಕ್ ಈಕ್ವೇಷನ್ ಅಂಡ್ ಇಟ್ ಇಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಸರಿ, ಇನ್ನೊಂದು ನೋಡೋಣ. 3 minus x² minus 8x is equal to 0. ನೋಡ್ತಾ ಇದ್ರೆ ಅನ್ನಿಸ್ತಾ ಇದೆ ನಮಗೆ ಇಟ್ಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ರೈಟ್, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಅನ್ನಿಸ್ತಾ ಇದೆ ನಮಗೆ. ಸೊ ಮೇ ಬಿ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ ಅಂತ ನಮಗೆ ಪ್ರೂವ್ ಆಗೋಗಿರೋದ್ರಿಂದ ಮುಂದೆ ಇರುವಂಥ 3ಅನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳಿರೋದು. ಸೊ ಫಸ್ಟ್ ಆಪ್ಷನ್ ಚೆಕ್ ಮಾಡಿದಾಗಲೇ ನಮಗೆ ಗೊತ್ತಾಗೋಯ್ತು ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ ಅಂತ. ಸೊ ಹಂಗಾಗಿ ದಿಸ್ ವಿಲ್ ಬಿ ದ ರೈಟ್ ಆಪ್ಷನ್. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ k. Find the value of k for which the equation 2x² plus 8kx plus 8 is equal to 0 has equal roots. Right, quadratic equation ಕೊಟ್ಟಿದ್ದಾರೆ. 2x² plus 8kx plus 8 is equal to 0. ಈ quadratic equation ಗೆ equal roots ಬರ್ತಾ ಇದೆ. ಈಕ್ವಲ್ ರೂಟ್ಸ್ ಬರ್ತಾ ಇದೆ. ಸೊ ಈಕ್ವಲ್ ರೂಟ್ಸ್ ಬರ್ತಾ ಇದೆ ಅಂತಂದ್ರೆ ಖಂಡಿತ ಡಿಸ್ಕ್ರಿಮಿನೆಂಟ್ 0 ಆಗಿರಲೇಬೇಕು, ಕಂಪಲ್ಸರಿ 0 ಆಗಿರಲೇಬೇಕು. ಹೀಗಿರ್ಬೇಕಾದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ k ಅಂತ ಹೇಳ್ತಾ ಇದ್ದೇನೆ. ರೈಟ್, ಸೊ ಓಕೆ, ನೋ ಪ್ರಾಬ್ಲಮ್. ಸೊ ಡಿಸ್ಕ್ರಿಮಿನೆಂಟ್ ಬರ್ಕೊಳ್ಳೋಣ. a is equal to 2, b is equal to x ನ ಬಿಟ್ಟು ಮಿಕ್ಕಿದೆಲ್ಲ ವಿತ್ ಸೈನ್ 8k, c is equal to 8. ಸೊ ಡಿಸ್ಕ್ರಿಮಿನೆಂಟ್ is as it is equal to 0, b² minus 4ac is equal to 0 ಆಗುತ್ತೆ. b² ಅಂತಂದ್ರೆ 8k whole square minus 4 into a ಅಂದ್ರೆ 2, c ಅಂತಂದ್ರೆ 8 is equal to 0 ಆಗುತ್ತೆ. 8k² is 64k² minus
4 2s are 8, 8 is 64 is equal to 0. 64 k square is equal to 64 transpose ಆದರೆ right plus 64 ಆಗುತ್ತೆ. k square is equal to 64 by 64 ಆದರೆ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸೊ k square is equal to 1 ಅಂದ್ರೆ nothing but k is equal to plus 1 ಆಗಿರಬಹುದು or k is equal to minus 1 ಆಗಿರಬಹುದು. Right. So these are the options. Right. So in ಒಂದಷ್ಟು ಪ್ರಾಬ್ಲಮ್ಸ್ ತುಂಬ ಚೆನ್ನಾಗಿರೋದಿದೆ ನಮ್ಮ ಹತ್ರ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ರೈಟ್. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆಲ್ಲ. ಸ್ವಲ್ಪ ಆದಷ್ಟು MCQಸನ್ನು ಹೆಚ್ಚು ವರ್ಕ್ ಮಾಡಿದಷ್ಟು ನಿಮಗೆ ಖಂಡಿತ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಎಕ್ಸಾಮಲ್ಲಿ ಬರೆಯೋದಕ್ಕೆ. ರೈಟ್. ಆ OMR ಶೀಟ್ ಫಿಲ್ ಮಾಡೋದು ಹೇಗೆ ಅಂತೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. Right. So with this, I would like to conclude this session. I hope you all enjoyed this session. ಏನಾದರೂ ಡೌಟ್ಸ್ ಇದ್ದರೆ ನಮಗೆ ವಾಟ್ಸಪ್ ಮಾಡಿ, I will answer that. Right. So stay home, stay safe and keep learning. Thank you.